ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಥೆಯ ಹೆಸರು ಪ್ರತಿತಂತ್ರ ಅಂತ. ಒಂದು ಊರು. ಆ ಊರಲ್ಲಿ ಒಬ್ಬ ಬಳೆಗಾರ ಇರ್ತಾನೆ. ಅವನು ಬಳೆ ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಅವನಿಗೆ ಒಬ್ಬ ಮಗ ಇರ್ತಾನೆ. ಅವನನ್ನು ಚೆನ್ನಾಗಿ ಓದಿಸಿದ್ದ. ಮಗನನ್ನು ಬಳೆಯ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ವ್ಯಾಪಾರದಿಂದ ಬಳೆಗಾರರ ಶ್ರೀಮಂತನಾದ ಮಗ ಮದುವೆ ವಯಸ್ಸಿಗೆ ಬರ್ತಾನೆ. ಮಗನ ಮದುವೆ ಅದ್ದೂರಿಯಾಗಿ ಮಾಡಬೇಕಂದ್ಕೊಂಡ ಬಳೆ ವ್ಯಾಪಾರಿಗ. ಅದೇ ಊರಲ್ಲಿ ಟಾಂಗಾವಾಲ ಎಂಬುವನಿದ್ದ. ಬಹಳ ವರ್ಷಗಳಿಂದ ಅವನು ಟಾಂಗಾ ಓಡಿಸುತ್ತಿದ್ದ. ಅವನ ಹತ್ತಿರ ಒಂದು ಮೆರವಣಿಗೆಯ ರಥ ಇತ್ತು. ರಥ ಎಳೆಯಲು 2 ಕಟ್ಟುಮಸ್ತಾದ ಕುದುರೆಯನ್ನಿಟ್ಟಿದ್ದ. ಮೆರವಣಿಗೆಗಳಿಗೆ ರಥವನ್ನು ಬಾಡಿಗೆಗೆ ಕೊಡುತ್ತಿದ್ದ. ಆ ರಥದಲ್ಲಿ ಮೆರವಣಿಗೆ ಹೊರಡುವುದು ಎಂದರೆ ವೈಭವೋ ವೈಭವ. ಬಳೆಗಾರನ ಮಗನ ಮದುವೆ ಏರ್ಪಡಿಸಿದ. ಮದುವೆಯ ಮೆರವಣಿಗೆಗೆ ಹೊರಡಿಸಬೇಕೆಂದುಕೊಂಡು ಟಾಂಗಾವಾಲನ ರಥ ಬಾಡಿಗೆ ತಂದ. ಮೆರವಣಿಗೆ ಹೊರಡಿಸಿದ. ರಸ್ತೆಯ ಇಂಕೆಲಗಲಿಯಲ್ಲಿ ಜನರು ನಿಂತಿದ್ದರು. ಮೆರವಣಿಗೆಯನ್ನು ವೀಕ್ಷಿಸುತ್ತಿದ್ದರು. ಮೆರವಣಿಗೆ ಅರ್ಧ ದಾರಿ ಸಾಗಿತು. ನೋಡುತ್ತಿದ್ದಂತೆಯೇ ಒಂದು ಕುದುರೆ ಕುಸಿದು ಬಿದ್ದಿತು. ಮೆರವಣಿಗೆ ಅರ್ಧಕ್ಕೆ ನಿಂತು ಹೋಯಿತು. ಕುದುರೆಗೆ ಏನಾಗಿತ್ತೋ ತಿಳಿದಿರಲಿಲ್ಲ. ಕುದುರೆ ಅಲ್ಲಿಯೇ ಹೊರಳಾಡಿ ಸಾವನ್ನಪ್ಪುತ್ತದೆ. ಮಾರನೆಯ ದಿನ ಬಳೆಗಾರನು ಟಾಂಗಾವಾಲನ ಮನೆಗೆ ಹೋಗಿ ರಥವನ್ನೊಪ್ಪಿಸಿ ಬಾಡಿಗೆಯನ್ನು ಕೊಟ್ಟ. ಇನ್ನೊಂದು ಕುದುರೆ ಎಲ್ಲಿ? ಟಾಂಗಾವಾಲ ಕೇಳಿದ. ಆ ಕುದುರೆ ಮೆರವಣಿಗೆಯ ಮಧ್ಯೆ ಸಾವನ್ನಪ್ಪಿತ್ತು ಎಂದು ಬಳೆಗಾರ ಹೇಳಿದ. ನನ್ನ ಕುದುರೆಯನ್ನು ತಂದು ಕೊಡು ಎಂದ ಟಾಂಗಾವಾಲ. ಸತ್ತ ಕುದುರೆಯನ್ನು ಎಲ್ಲಿಂದ ತರಲಿ? ಅದರ ಬೆಲೆ ಬೇಕಾದರೆ ಕೊಡಬಹುದು, ಬಳೆಗಾರ ಹೇಳಿದ. ನನಗೆ ಹಣ ಬೇಕಾಗಿಲ್ಲ. ನಾನು ಆ ಕುದುರೆಯನ್ನು ಹೇಗೆ ಕೊಟ್ಟಿದ್ದೀನೋ ಹಾಗೆಯೇ ನಾಳೆ ಅದನ್ನು ತಂದು ಕೊಡಬೇಕು ಎಂದು ಗದರಿಸಿ ಕಳಿಸಿದ. ಬಳೆಗಾರ ಮನೆಗೆ ಬಂದ. ನಡೆದ ಸಂಗತಿ ಹೆಂಡತಿಗೆ ವಿವರಿಸ್ತಾನೆ. ಅವನ ಹೆಂಡತಿಯು ಬಹಳ ಜಾಣೆ. ಟಾಂಗಾವಾಲನ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಿದಳು. ಗಂಡನಿಗೆ ಹೇಳಿದಳು. 3ನೆಯ ದಿನ ಬಳೆಗಾರ ಮನೆಯ ಬಾಗಿಲು ಮುಚ್ಚಿದ. ತನ್ನ ಎಲ್ಲ ಬಳೆಯನ್ನು ಒಳಬದಿ ಬಾಗಿಲಲ್ಲಿ ಹೊಂದಿಸಿ ಇಟ್ಟ. ಸ್ವಲ್ಪ ಸಮಯ ಕಳೆಯಿತು. ಕುದುರೆಯ ಬಗ್ಗೆ ವಿಚಾರಿಸಲು ಟಾಂಗಾವಾಲ ಬಂದ. ಬಳೆಗಾರನ ಮನೆಯ ಮುಂದೆ ನಿಂತು ಕೂಗಿದ. ಬಾಗಿಲು ತೆರೆಯಲೇ ಇಲ್ಲ. ಟಾಂಗಾವಾಲನಿಗೆ ಕೋಪ ಬಂತು. ಬಾಗಿಲಿಗೆ ಜೋರಾಗಿ ಒದ್ದು ಬಿಟ್ಟ. ಬಾಗಿಲು ತೆರೆಯಿತು. ಒಳಗಡೆ ಹೊಂದಿಸಿದ ಬಳೆಗಳೆಲ್ಲವನ್ನು ಒಡೆದು ಬಿಟ್ಟವು. ಅಯ್ಯೋ, ನನ್ನ ಬಳೆಗಳೆಲ್ಲ ಒಡೆದು ಬಿಟ್ಟವು ಎಂದು ಬಳೆಗಾರ ಗೋಳಾಡಿದ. ಒಡೆದು ಹೋದ ಬಳೆಗಳೆಲ್ಲ ಕೊಡುವೆ, ಮೊದಲು ನನ್ನ ಕುದುರೆ ಕೊಡು ಎಂದು ಸಿಟ್ಟಿನಿಂದ ಟಾಂಗಾವಾಲ ನುಡಿದ. ನನಗೆ ಹಣ ಬೇಕಾಗಿಲ್ಲ. ನನ್ನ ಬಳೆಗಳು ಹೇಗಿದ್ದವೋ ಹಾಗೆಯೇ ನನಗೆ ಕೊಡಿ, ಆಮೇಲೆ ನಾನು ನಿನಗೆ ಕುದುರೆ ಕೊಡುವೆ ಎಂದ ಬಳೆಗಾರನು ಸಿಟ್ಟಿನಿಂದ ನುಡಿದ. ಬಳೆಗಾರನ ಈ ಪ್ರತಿತಂತ್ರಕ್ಕೆ ಟಾಂಗಾವಾಲನಿಗೆ ಬುದ್ಧಿ ಬಂದಿತ್ತು. ತನ್ನ ಪ್ರತಿತಂತ್ರವೆಲ್ಲವೆಂದು ಗೊಣಗಿಸಿದ. ಬಂದ ದಾರಿಗೆ ಸುಂಕವಿಲ್ಲದೆ ಎಂಬಂತೆ ಮನೆ ಕಡೆ ಹೆಜ್ಜೆ ಹಾಕ್ತಾ ಹೋದ. ಸ್ನೇಹಿತರೆ, ನಾವು ಕಷ್ಟದ ಸಮಯ ಬಂದಾಗ ವಿಚಾರ ಮಾಡಿ ಜಾಣ್ಮೆಯಿಂದ ಪಾರಾಗಬೇಕು. ಅದಕ್ಕೋಸ್ಕರ ನಾನು ಈ ಕಥೆನ ನಿಮಗೆ ಹೇಳಿತು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.